ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮಹೇಶ್ ಸರ್, ಅಪ್ಪು ಸರ್ ಅಂದ ತಕ್ಷಣ ನಿಮ್ಗೊಂದು ಬೇರೆ ರೀತಿಯ ಒಡನಾಟ ಇತ್ತು. ಆಕಾಶ್ ಸಿನಿಮಾ ಆಗಿರ್ಬೋದು, ಅವ್ರ ಜೊತೆ ಮಾಡಿರೋ ಸಿನಿಮಾಗಳಾಗಿರ್ಬೋದು, ಅವರಿಲ್ಲ ಅನ್ನೋಂಥದ್ದು ಯಾವತ್ತೂ ನೆನ್ಸ್ಕೊಳ್ಳೋಕ್ಕಾಗಲ್ಲ. ನಿಮಗೆ ಹೀಗೆ ಸರ್, ನಮಗೆ ಫಸ್ಟ್ ಸಿನಿಮಾದಿಂದ ಕನೆಕ್ಷನು ಅಪ್ಪು ಸರ್ದು, ಅಪ್ಪು ಪಿಕ್ಚರಿಂದ ಸುಮಾರು ಒಂದು 7 ವರ್ಷ ಅವ್ರದ್ದು ಜೊತೆಲಿ ಆಲ್ಮೋಸ್ಟ್ ಆಲು 6 ಅವರ್ಸ್ 8 ಅವರ್ಸು ಅವ್ರ ಮನೇಲೇ ಟೈಮ್ ಸ್ಪೆಂಡ್ ಮಾಡೋಂಥ ಒಂದು ಅವಕಾಶ ನನಗೆ ಬರೆಯೋಕ್ಕಾಗಲ್ಲ ಸರ್. ಯಾಕೆಂದರೆ ಮೊನ್ನೆ ಆಕಾಶ್ ಸಿನಿಮಾ ರಿಲೀಸ್ ಆಗಿತ್ತು. ಸಿನಿಮಾ ನೋಡ್ತಿದ್ದಾಗ ಅದೇ ಮಾತಾಡ್ಬೇಕಾದ್ರೆ ರಮ್ಯ ಅವ್ರ ಜೊತೆ ಅವರು ಅಳ್ತಾಯಿದ್ರು, ನಾನು ಅಳ್ತಾ ಇದ್ದೆ. ಬಟ್ ಭಾಳ ಹಳೆ ನೆನಪುಗಳೆಲ್ಲ ಚೆನ್ನಾಗಿ ಕಾಡ್ತಿತ್ತು. ಅವಾಗ ನಾವೇನೇನು ಮಾಡ್ತಿದ್ವಿ, ಅವ್ರು ಯಾವ ಥರ ಇದ್ದರು ಸೆಟ್ಟಲ್ಲಿ, ಅದೆಲ್ಲ ತುಂಬ ಫೀಲ್ ಆಗ್ತಿತ್ತು. ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ನನಗೆ ಒಂದು ಫೀಲ್ ಏನಪ್ಪ ಅಂದರೆ, ಆಕಾಶ್ ಸಿನಿಮಾ ರಿಲೀಸ್ ಆಗಿರೋದು ಅವ್ರು ಇಲ್ಲದೇ ಇರುವಾಗ ರಿಲೀಸ್ ಆಗಿದೆಯಲ್ಲ ಅಂತ ಒಂದು ಬೇಜಾರಷ್ಟು. ಅದ್ರ ಜೊತೆಗೆ ಅಟ್ಲೀಸ್ಟ್ ಅವ್ರು ಇಲ್ಲದೇ ಇದ್ದರೂ ಆ ಸಿನಿಮಾದ ಮುಖಾಂತರ ನಾವು ಸಂಭ್ರಮ ಮಾಡ್ಬೋದಲ್ಲ ಅಂತ ಒಂದು ಖುಷಿನೂ ಜೊತೆಲಾಗುತ್ತೆ. ಆಮೇಲೆ ಜನ ತೋರಿಸೋ ಪ್ರೀತಿ ಅವ್ರ ಬಗ್ಗೆ, ಆ ಒಂದೊಂದು ಶಾರ್ಟ್ಗೂ ಜನ ಮಾಡೋದು ಪುನೀತ್ ಸರ್ಗೆ, ಅವ್ರ ಡೈಲಾಗ್ಗಳಿಗೆ ನಿಜವಾಗ್ಲೂ ಇನ್ನೂ ಅವರು ಜನರ ಮನಸ್ಸಲ್ಲಿ ಅಚ್ಚಾಳಿಯದೇ ಉಳಿದ್ಬಿಟ್ಟಿದ್ದಾರೆ ಅನಿಸುತ್ತೆ. ಈಗ ಅವರಿಲ್ಲ ಅಂದರೂ ಕೂಡ ಅಭಿಮಾನಿಗಳು ಈ ರೀತಿ ಸೆಲೆಬ್ರೇಟ್ ಮಾಡುವಂಥದ್ದು, ಅಭಿಮಾನಿಗಳ ಬಗ್ಗೆ ಅವರು ನಿಮ್ಮ ಜೊತೆ ಇದ್ದಾಗ ಯಾವ ಥರ ಹೇಳಿರೋ ಮಾತುಗಳು ಹೇಗೆ ಅಂತ ಸರ್? ಸರ್, ಅಭಿಮಾನಿಗಳಿಗೆ ಅವರು ಅಷ್ಟು ಪೇಷನ್ಸಿಂದ ನಿಂತ್ಕೊಂಡು ಫೋಟೋ ಕೊಡೋರನ್ನ ನಾನು ನೋಡೇ ಇಲ್ಲ ಸರ್ ಯಾರನ್ನೂ. ಆಮೇಲೆ ಬರ್ಡೇ ಟೈಮಲ್ಲಿ ನಾವು ಇರ್ತಿದ್ವಲ್ಲ, ಮಿಡ್ ನೈಟಿಂದ ಹಿಡಿದು ನೆಕ್ಸ್ಟ್ ಡೇವರೆಗೂ ಸ್ನಾನ ಮಾಡದೆ ನಿಂತ್ಕೊಂಡು 5 ನಿಮಿಷ ಒಂದು ಫೋಟೋ. ಆಮೇಲೆ ಯಾರಿಗೂ ಮಾತಾಡೋದು, ಈಗ ಸಡನ್ ಸ್ಟೆಂಟ್ಗಳು ಜಗಳಾಡಿದ್ರೆ ಅವರೇ ಕರೆಯೋರು, ಬಿಡಮ್ಮ ಯಾಕೆ ಜಗಳ ಆಡ್ತೀಯ, ಬಾಮ್ಮ ಎಷ್ಟು ಬೇಕಮ್ಮ, 2 ಫೋಟೋ ಬೇಕಾ 3 ಫೋಟೋ ಬೇಕಾ ಅಂತ ಹೊಡ್ಸ್ಕೊಳ್ಳೋರು. ಅಂದರೆ ಅಭಿಮಾನಿಗಳನ್ನ ಅಷ್ಟು ನಗ್ನಗ್ತಾ ಸ್ವಾಗತ ಮಾಡ್ತಾ ಫೋಟೋ ಹೊಡ್ಸ್ಕೊತಾಯಿದ್ರು. ಅದು ನಾನು ಎಲ್ಲೂ ಕಾಣಲಿಲ್ಲ. ರಾಜ್ಕುಮಾರ್ ಬಿಟ್ಟರೆ ಅವ್ರನ್ನೇ ನೋಡಿದ್ದು ಆ ಥರ ಒಂದು ಸಿಂಪಲ್ಲಾಗಿ ಜನಗಳ ಜೊತೆ ಬೇರೆ ಇದನ್ನ. ಸರ್, ಈಗ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಅಂದರೆ ನಾನು ಹುಟ್ಟಹಬ್ಬದ ದಿನ ಊರಲ್ಲಿರಲ್ಲ, ಎಲ್ಲಿರ್ತಾರೋ ಅಲ್ಲಿಂದನೇ ಶುಭಾಶಯ ಅನ್ನೋ ರೀತಿಯಲ್ಲಿ ಇವತ್ತು ಕೂಡ ಅದನ್ನೇ ಅಭಿಮಾನಿಗಳು ಆರಾಧಿಸ್ತಾರೆ. ಹೇಗೆ ಅನ್ಸುತ್ತೆ? ಅದು ನೋಡಿದ್ರೆ ಇನ್ನೂ ಇದ್ದಾರೆ, ಎಲ್ಲೋ ದೂರ ಹೋಗಿದ್ದಾರೆ, ಪುನಃ ಬರ್ತಾರೆ ಅಂತ ಒಂದು ನಮಗೆ ಮನಸ್ಸಿಗೆ ಅನಿಸುತ್ತೆ. ಆ ವಿಡಿಯೋ ನೋಡಿದ್ರೆ, ನಾನು ನೋಡಿದೆ ಆ ವಿಡಿಯೋನ, ಪ್ರತಿ ವರ್ಷ ಬರ್ತಾ ಇರುತ್ತೆ. ಅಂದರೆ ನಮಗೇನು ಅನಿಸುತ್ತೆ, ದೈಹಿಕವಾಗಿ ಅವ್ರು ನಮ್ಮ ಜೊತೆ ಇಲ್ಲ ಅಂದರು, ಮಾನಸಿಕವಾಗಿ ಅವ್ರು ನಮ್ಮ ಜೊತೆ ಇದ್ದಾರೆ, ಎಲ್ಲೋ ದೂರಕ್ಕೆ ಹೋಗಿದ್ದಾರೆ, ಬರ್ತಾರೆ ಅಂತ ಒಂದು ಫೀಲಿಂಗ್ ಇದ್ದೇ ಇದೆ. ಅದು ನಿಜವಾಗ್ಲೂ ಖುಷಿ ಆಗುತ್ತೆ ಅವರು ಆ ವಿಡಿಯೋ ನೋಡೋದು ನಮಗೆ.